ನೋಡಿ, ಕರಿಸಾಲೈ ಪೌಡರ್, ಕರಿಸಲಾಂಗಣ್ಣಿ ಅಥವಾ ಭೃಂಗರಾಜ್ ಅಂತೇಳಿ ಹೇಳ್ತಾರಲ್ಲ, ಇದು ಕರಿಸಲಾಂಗಣ್ಣಿ ಏನೇನು ಯೂಸ್ ಆಗುತ್ತೆ ಅಂದರೆ ಇದು ಲಿವರ್ ಟಾನಿಕಾಗಿ ಕೆಲಸ ಮಾಡುತ್ತೆ ಒಳಗಡೆ ತೊಗೊಂಡ್ರೆ. ಮತ್ತು ಮೇಲೇನೂ ಅಪ್ಲಿಕೇಶನ್ ಮಾಡ್ಕೋಬೋದು, ಹೇರ್ಗೆ ಬಾಡಿಗೆಲ್ಲನೂ. ಅದು ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಇದು ದೇಹದಲ್ಲಿರುವಂಥ ಕಫನೇ ತೆಗಿತದೆ. ಇದು ಗೋಳೆ ಅಂತಂದು ಹೇಳ್ತಾರೆ, ಅದನ್ನೇ ತೆಗಿತದೆ. ಅದೇ ಮೂಲ ಕಾರಣ ರೋಗಗಳೆಲ್ಲದಕ್ಕೂ. ಆಯುರ್ವೇದದಲ್ಲಿ ಹೇಳುತ್ತೆ ಕಫ ತೆಗೆಯುತ್ತದೆ ಅಂತಂತ ಹೇಳ್ಬಿಟ್ಟು. ಅದು ಹೆಂಗೆ ಅಂದರೆ, ನಾವು ಒಳಗಡೆ ತೊಗೊತಾ ಇದ್ದಾರೆ ನಿತ್ಯ ಒಂದು 40 ದಿನ ತೊಗೊಂಬಿಟ್ರೆ ಬಾಡಿನಲ್ಲಿರುವಂತಹ ವೇಸ್ಟೇಜನ್ನೆಲ್ಲ ತೆಗೆದುಬಿಡುತ್ತೆ. ಲಿವರೆಲ್ಲ ತುಂಬ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಯಾವ್ಯಾವ ಥರ ತೊಗೋಬೋದು ಅಂದ್ರೆ, ಜೇನಿನ ಜೊತೆ ಸೇರಿಸ್ಕೋಬೋದು, ಅಥವಾ ಸಾಂಬಾರಲ್ಲಿ ಗಾರ್ನಿಷಾಗಿ ಹಾಕ್ಕೋಬೋದು, ಕಾಯಿಸಿ ಇದು ಡಿಕಾಕ್ಷನ್ಗೆ ತೊಗೋಬೋದು, ಮಿಲ್ಕಲ್ಲಿ ತೊಗೋಬೋದು. ಸೊ ಮಿಲ್ಕಲ್ಲ ಇವಾಗ ನಾಟಿ ಹಸುವಲ್ಲಿ ಸಿಗೋದು ಕಷ್ಟ, ಅದರಿಂದಾಗಿ ಬರೀ ನೀರಲ್ಲಿ ಅಥವಾ ಜೇನಲ್ಲಿ ತೊಗೊಳೋದು ಸೂಕ್ತ. ಇದು ಪ್ರತಿಯೊಬ್ಬರು ತೊಗೋಬೇಕು. ಯಾಕಂದರೆ ಈ ದೀಪಾವಳಿ ಸೀಸನ್ ಸ್ಟಾರ್ಟ್ ಆದಮೇಲೆ ಕಫ ಜಾಸ್ತಿ ಸೇರುತ್ತೆ ಮನುಷ್ಯನಲ್ಲಿ, ರೋಗಗಳಿಗೆ ತುಂಬ ಮೂಲ ಕಾರಣ ಆಗುತ್ತೆ. ಹಾಗಾಗಿ ದಿನನಿತ್ಯ ಟೀಗೆ ಬದಲಾಗಿ ಇದನ್ನು ಸೇವಿಸೋದ್ರಿಂದ ಒಳ್ಳೆಯ ಜೀವನವನ್ನು ನಡೆಸ್ಬೋದು. ಇದು ಬಲ್ಕ್ ರೇಟ್ ಸಿಗುತ್ತೆ, kg 410 ರೂಪಾಯಿ. ಹಂಗೆ ಯಾರಿಗಾದರೂ ಮಾಹಿತಿ ಬೇಕಾದರೆ ಫೋನ್ ಮಾಡಿ.